ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವಿಧಾನಸಭಾ ಚುನಾವಣೆಗೆ ಇನ್ನು 2 ವರ್ಷಗಳು ಬಾಕಿ ಉಳಿದಿದೆ. ಅಷ್ಟರಲ್ಲಾಗಲೇ ಜಿದ್ದಾಜಿದ್ದಿ ಕಂಡು ಬರ್ತಾ ಇದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ನಡುವೆ. ಟೀಕಾ ಪ್ರಹಾರಗಳು ಕೆಲಸದ ವಿಚಾರದಲ್ಲಿ, ಸಾಧನೆಗಳ ವಿಚಾರದಲ್ಲಿ ಆಗಿದ್ದಿದ್ರೆ ಇಷ್ಟು ದೊಡ್ಡ ಸುದ್ದಿ ಆಗ್ತಾ ಇರಲಿಲ್ಲ. ಆದರೆ ವೈಯಕ್ತಿಕ ನಿಂದನೆಗೆ ಎರಡೂ ಪಕ್ಷದ ಪಾರ್ಟಿ ಲೈನ್ ಇಳಿತಾ ಇದೆಯಾ ಅನ್ನೋ ಪ್ರಶ್ನೆ. ದಳಪತಿ ಮತ್ತು ಡಿಕೆ ಬ್ರದರ್ಸ್ ಮಧ್ಯೆ ಸಿಡಿ ಗುಂಡು. ಡಿಕೆ ವಿರುದ್ಧ ಜೆಡಿಎಸ್ ವೈಯಕ್ತಿಕ ನಿಂದನೆಯ ಟ್ವೀಟ್ ಮಾಡಿದೆ. ಟೆಂಟ್ನಲ್ಲಿ ನೀಲಿ ಸಿನಿಮಾದ ಬಗ್ಗೆ ಜೆಡಿಎಸ್ ಪ್ರಸ್ತಾಪವನ್ನು ಮಾಡಿದೆ. ಸ್ವಾರ್ಥ ಸಾಧನೆಗೆ ಬ್ಲ್ಯಾಕ್ ಮೇಲ್ ಮಾಡುವಂತಹ ರಾಜಕಾರಣಿ ಅಂತ ಡಿಕೆ ಶಿವಕುಮಾರ್ ವಿರುದ್ಧ ಜರಿದಿದ್ದಾರೆ. ಸ್ವಾರ್ಥ ಸಾಧನೆ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡೋ ರಾಜಕಾರಣಿ, ಸಿಡಿ ಫ್ಯಾಕ್ಟರಿ ಮಾಲೀಕನ ಬಗ್ಗೆ ಕಾಂಗ್ರೆಸ್ ಮರೆತು ಹೋಗಿದೆ ಅಂತೆಲ್ಲ ಟ್ವೀಟ್ ಮಾಡಿದ್ದಾರೆ. ಹನಿ ಟ್ರ್ಯಾಪ್ಗೆ ಸಂಪುಟದ ಮಂತ್ರಿಗಳೇ ಬಲಿಪಶುಗಳಲ್ವಾ? ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂತ ಜೆಡಿಎಸ್ ಕಾಂಗ್ರೆಸ್ನ ಸಾಚಾತನದ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದೆ. ನೀವು ಸತ್ಯ ಹರಿಶ್ಚಂದ್ರರ, ನಿಮ್ಮ ಮೇಲೆ ಇಂಥ ಆರೋಪ ಇಲ್ವಾ ಅಂತ ಕೇಳ್ತಿದ್ದಾರೆ. ಸಿಡಿ ಫ್ಯಾಕ್ಟರಿ, ಟೆಂಟ್ ಹೌಸ್ ಎಲ್ಲವನ್ನ ಡಿಕೆ ಶಿವಕುಮಾರ್ ಹಿಂದೆಲ್ಲ ಹೇಳ್ಕೊಂಡಿದ್ರು. ವೀಕೆಂಡ್ ವಿತ್ ರಮೇಶ್ ಬಂದಂತಹ ಟೈಮ್ನಲ್ಲೂ ಕೂಡ ಹೇಳ್ಕೊಂಡಿದ್ರು, ನಾನು ಹಿಂದೆ ರಾಜಕಾರಣಕ್ಕೆ ಬರೋಕ್ಕೆ ಮುಂಚೆ ಒಂದು ಟೆಂಟ್ ಹಾಕಿದ್ದೆ, ಅದರಲ್ಲಿ ದುಡಿಮೆ ಮಾಡ್ತಿದ್ದೆ ಅಂತ. ಬಟ್ ಆ ಟೆಂಟ್ನಲ್ಲಿ ಬೇರೆ ಬೇರೆ ಚಿತ್ರಗಳು ಪ್ರಸಾರ ಆಗ್ತಾ ಇದ್ವು ಅನ್ನೋದು ಜೆಡಿಎಸ್ನವರ ಕ್ಲೇಮ್, ಆರೋಪ. ಅದನ್ನು ಇಷ್ಟು ವರ್ಷದ ಇಷ್ಟು ದಿನದ ರಾಜಕಾರಣದಲ್ಲಿ ಹಿಂಗೆ ಬಹಿರಂಗವಾಗಿ ಅಧಿಕೃತ ಖಾತೆಯಿಂದ ಟ್ವೀಟ್ಗಳೆಲ್ಲ ಹೊರಬಿದ್ದಿರಲಿಲ್ಲ. ಬಟ್ ಈಗ ಆ ಸಭ್ಯತೆಯ ಗೆರೆಯನ್ನು ದಾಟೋ ಕೆಲಸವನ್ನು ಜೆಡಿಎಸ್ನ ಟ್ವಿಟರ್ ಹ್ಯಾಂಡ್ಲೂ ಮಾಡಿದೆ, ಕಾಂಗ್ರೆಸ್ನ ಟ್ವಿಟರ್ ಹ್ಯಾಂಡ್ಲೂ ಮಾಡಿದೆ. ರಾಜಕಾರಣ ರಚನಾತ್ಮಕವಾಗಿ ವಿರೋಧವನ್ನು ವ್ಯಕ್ತಪಡಿಸೋದ್ರ ಬದಲು ಎರಡೂ ಕಡೆಯವರು ಒಬ್ರಿಗೂ ಒಬ್ರು ಕಡಿಮೆ ಏನಿಲ್ಲ. ಇದು ಜೆಡಿಎಸ್ನ ಟ್ವೀಟ್ ಆಗಿದ್ರೆ, ಕಾಂಗ್ರೆಸ್ನವ್ರು ನಾವು ಏನು ಕಡಿಮೆ ಇಲ್ಲ, ನಮ್ಮ ಬಗ್ಗೆ ಹೀಗೆ ಹೇಳಿದ್ರೆ ಅವರು ಸತ್ಯ ಹರಿಶ್ಚಂದ್ರರಲ್ಲ ಅಂತ ನಾವು ಹೇಳಬೇಕಾಗತ್ತೆ ಅಂತ ಅವರು ವೈಯಕ್ತಿಕ ನಿಂದನೆಗೆ ಇಳಿದಿದ್ದಾರೆ. ಅವ್ರು ಯಾವ್ಯಾವ ವಿಚಾರಗಳನ್ನ ಅಸ್ತ್ರವಾಗಿ ಇಟ್ಕೊಂಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಈಗ ಕೊಡ್ತೀವಿ. ಬ್ಲೂ ಬಾಯ್ಸ್ ಪಾರ್ಟಿ ಅನ್ನೋದು ಜೆಡಿಎಸ್ ಮರೆತು ಹೋಗ್ಬಿಡ್ತಾ ಅಂತ ಜೆಡಿಎಸ್ ಕಾಲ್ ಎಳೆದಿದ್ದಾರೆ. ನಿಮ್ಮಲ್ಲಿ ನೀಲಿ ಚಿತ್ರ ನಿರ್ಮಾಪಕರು, ನಿರ್ದೇಶಕರು, ಪಾತ್ರಧಾರಿಗಳೇ ಹೆಚ್ಚಿದ್ದಾರೆ. ನಿಮ್ಮ ಹುಡುಗನ ಹಾಸನ ನೀಲಿ ಚಿತ್ರ ಬಿಡಿ, ಅದು ವರ್ಲ್ಡ್ ಫೇಮಸ್ ಅಂತ ಪ್ರಜ್ವಲ್ ರೇವಣ್ಣ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಜೆಡಿಎಸ್ ಟ್ವೀಟ್ಗೆ ನಮ್ಮಲ್ಲಿ ಹಿಂಗಿದ್ರೆ ನಿಮ್ಮಲ್ಲಿ ಏನು ಕಡಿಮೆ ಇಲ್ಲ, ನೀವು ನಮ್ಮ ಬಗ್ಗೆ ಹೇಳ್ತೀರ ಅಂದರೆ ನಾವು ನಿಮ್ಮ ಬಗ್ಗೆ ಯಾವ ಹಂತಕ್ಕೆ ಬೇಕಾದರೂ ಹೋಗಿ ಟೀಕೆ ಟಿಪ್ಪಣಿಗಳನ್ನು ಮಾಡ್ತೀವಿ ಅಂತ ಇಲ್ಲೂ ಸಭ್ಯತೆಯ ಭಾಷೆಯನ್ನು ಮೀರಿದ್ದಾರೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಸ್ವಯಂಕೃತ ಅಪರಾಧದಲ್ಲಿ ಇವತ್ತು ಮುದ್ದೆ ಮುರಿತಾ ಇರುವ ಪ್ರಜ್ವಲ್ ರೇವಣ್ಣ ಕೇಸನ್ನು ಕೂಡ ಎಳೆದು ತಂದು ಜೆಡಿಎಸ್ಗೆ ಮುಜುಗರವನ್ನು ಉಂಟು ಮಾಡೋ ಕೆಲಸವನ್ನು ಕಾಂಗ್ರೆಸ್ ಕೂಡ ಚಾಚೂ ತಪ್ಪದೆ ಮಾಡಿದೆ. ಅಸ್ತ್ರಗಳ ಬಳಕೆ ನೀವು ನೋಡ್ತಾ ಇದ್ದೀರಾ. ಬಟ್ ಯಾವ ಅಸ್ತ್ರ ಸಪ್ಪಳ ಮಾಡುತ್ತೆ ರಾಜಕಾರಣದಲ್ಲಿ, ಅದು ಇಂಪಾರ್ಟೆಂಟು. ಸಾಧನೆ ನಾನು ಇತ್ತಂದೆ, ನಾನಿರಬೇಕಾದ್ರೆ ಇಷ್ಟು ಅಭಿವೃದ್ಧಿ ಕೊಟ್ಟೆ, ಈ ಜಿಲ್ಲೆಗೆ ಹಿಂಗೆ ಮಾಡಿದೆ ಅಂತ ಇಷ್ಟು ದಿನ ಹೇಳ್ಕೊಳ್ತಾ ಇದ್ರು. ಇವ್ರು ಯಾವ ಅಭಿವೃದ್ಧಿನೂ ಮಾಡಿಲ್ಲ ಅಂತ ಎರಡೂ ಕಡೆಯವರು ಹೇಳ್ಕೊಳ್ತಾ ಇದ್ರು. ಬಟ್ ಈಗ ಪರ್ಸ್ನಲಿ ನಾನು ಸರಿ ನೀನು ತಪ್ಪು ಅನ್ನೋ ರೇಂಜಿಗೆ ಇಳಿದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಸಭ್ಯತೆಯ ಗೆರೆಯನ್ನು ಎರಡೂ ಪಕ್ಷದ ಅಧಿಕೃತ ಟ್ವಿಟರ್ ಹ್ಯಾಂಡಲ್ಗಳು ದಾಟಿದೆ. ಮಮತಾ, ಕಳೆದ 2-3 ದಿನಗಳಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಮತ್ತು HD ಕುಮಾರಸ್ವಾಮಿ ಅವರ ನಡುವೆ ಒಂದು ರೀತಿಯಲ್ಲಿ ಮಾತಿನ ಸಮರ ನಡೀತಾ ಇದೆ. BJP ಜೊತೆ JDS ವಿಲೀನ ಆಗಿಬಿಡುತ್ತೆ ಅನ್ನುವಂಥ ಏನು ಹೇಳಿಕೆ ಡಿ ಕೆ ಶಿ ಅವ್ರದ್ದಿದೆ, ಅದಕ್ಕೆ ಸಿಡಿಮಿಡಿಯಾಗಿ HD ಕುಮಾರಸ್ವಾಮಿ ಅವರು ಕೂಡ ಕಿಡಿಕಾರಿದ್ದಾರೆ. ಅವರಿಬ್ಬರ ನಡುವೆನೂ ಕೂಡ ಕಳೆದ 2-3 ದಿನಗಳಿಂದಲೂ ಕೂಡ ಒಂದು ರೀತಿಯಲ್ಲಿ ತೀವ್ರ ಮಟ್ಟದ ಟಾಕ್ ವಾರ್ ನಡೀತಾ ಇದೆ. ಈಗ ಎರಡೂ ಪಕ್ಷಗಳ, ಕಾಂಗ್ರೆಸ್ ಮತ್ತು JDS ಎರಡೂ ಪಕ್ಷಗಳ ಟ್ವಿಟರ್ ಹ್ಯಾಂಡ್ಲು ಜೊತೆಗೆ ಫೇಸ್ಬುಕ್ ಪೋಸ್ಟ್ಗಳಲ್ಲೂ ಕೂಡ ಮಾತಿನ ಸಮರ ನಡೀತಾ ಇದೆ. ಅವರು ಎರಡೂ ಪಕ್ಷಗಳಲ್ಲೂ ಕೂಡ ಆರೋಪ ಪ್ರತಿ ಆರೋಪ ಮಾಡ್ಕೊಂಡಿರುವಂಥದ್ದು. ಕಾಂಗ್ರೆಸ್ಸು JDSನವರು ನೆನ್ನೆ ಮಾಡಿದಂತಹ ಆ ಟ್ವೀಟಿಗೆ ಇವತ್ತು ಕೌಂಟರ್ ಕೊಟ್ಟಿರುವಂಥದ್ದು ರೇವಣ್ಣ ಅವರ ಕುಟುಂಬದ, ಅದರಲ್ಲೂ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಅವರ ಏನು ವಿಚಾರ ಇತ್ತು ಹಾಸನ ಪ್ರಕರಣ, ಆ ಪ್ರಕರಣ ಮುನ್ನೆಲೆಗೆ ತಂದಿದ್ದಾರೆ. ಆ ಪ್ರಕರಣ ಮುಂದಿಟ್ಕೊಂಡು JDSಗೆ ಕೌಂಟರ್ ಕೊಟ್ಟಿರುವಂಥದ್ದು. ಹೀಗೆ ಒಂದು ರೀತಿಯಲ್ಲಿ ಸಭ್ಯತೆಯ ಎಲ್ಲೆ ಮೀರಿ ಎರಡೂ ಪಕ್ಷಗಳ ಈ ಹ್ಯಾಂಡಲ್ನಲ್ಲಿ ಒಂದು ರೀತಿಯಲ್ಲಿ ಪೋಸ್ಟ್ ಮಾಡಿರುವಂಥದ್ದು, ಆ ಪರ್ಸನಲ್ ಮ್ಯಾಟರ್ಗಳಿಗೂ ಕೂಡ ಹೋಗಿರುವಂಥದ್ದು. ಒಂದು ರೀತಿಯಲ್ಲಿ ರಾಜಕೀಯ ಜಿದ್ದಾಜಿದ್ದಿನ ಒಂದು ರೀತಿಯಲ್ಲಿ ಕನ್ನಡಿ ಅಂತಾನೆ ಹೇಳ್ಬೋದು. DK ಶಿ ಮತ್ತು ಕುಮಾರಸ್ವಾಮಿ ನಡುವೆ ಶುರುವಾದಂಥದ್ದು ಈಗ ಎರಡೂ ಪಕ್ಷಗಳ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪರಸ್ಪರ ವಾರ್ ನಡೀತಾ ಇರುವಂಥದ್ದು, ಆರೋಪ ಪ್ರತಿ ಆರೋಪ, ಸಭ್ಯತೆ ಎಲ್ಲೆ ಮೀರಿ ಇರುವಂಥದ್ದು, ಪರ್ಸನಲ್ ವಿಚಾರಗಳಿಗೆ ಹೋಗಿರುವಂಥದ್ದು ಎಲ್ಲವೂ ಕೂಡ ಎಲ್ಲ ಒಂದು ಕಡೆ ಎರಡೂ ಪಕ್ಷಗಳ ಜಿದ್ದಾಜಿದ್ದಿ ಇನ್ನು ಎಲ್ಲಿಗೆ ಹೋಗುತ್ತೆ ಮುಂದೆ ಅನ್ನುವಂತಹ ಒಂದು ಚಿತ್ರಣ ಮನೆ ಮಾಡಿದೆ. ಈಗ ಕಾರ್ಯಕರ್ತರ ಮಟ್ಟದಲ್ಲೂ ಕೂಡ ಎರಡೂ ಕಡೆಯೂ ಕೂಡ
ಆರೋಪ ಪ್ರತ್ಯಾರೋಪ ಶುರುವಾಗಿದೆ. ಜೊತೆಗೆ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೂ ಕೂಡ ಮರಳ್ತಾರೆ ಅನ್ನುವಂಥ ವಿಚಾರವನ್ನು ಕೂಡ ಇಟ್ಕೊಂಡು ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಕೌಂಟರ್ ಕೊಡ್ತಾ ಇರೋಂಥದ್ದು. ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಎರಡೂ ಕಡೆಯೂ DKC ಆಗಲಿ, HDK ಆಗಲಿ ಅಥವಾ ಎರಡೂ ಪಕ್ಷಗಳಾಗಲಿ ಒಂದು ರೀತಿಯಲ್ಲಿ ಇವರ ನಡುವಿನ ಜಿದ್ದಾಜಿದ್ದಿ, ಪೈಪೋಟಿ, ಪ್ರತಿಷ್ಠೆ, ರಾಜಕಾರಣ ಎಲ್ಲೋ ಒಂದು ಕಡೆ ಎಲ್ಲವನ್ನು ಕೂಡ ಮೀರಿ ಹೋಗುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಇಲ್ಲಿ ಬಿಜೆಪಿ ಮಾತ್ರ ಒಂದು ರೀತಿಯಲ್ಲಿ ಮೂಕ ಪ್ರೇಕ್ಷಕ ಆಗಿರುವಂಥದ್ದು. ಬಿಜೆಪಿ ಜೊತೆ JDS ವಿಲೀನ ಆಗಿದೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿಯಲ್ಲಿ ಮುಜುಗರ ತಂದಿರುವಂತಹ ಆರೋಪ. ಆ ಹಿನ್ನೆಲೆಯಲ್ಲೇ ಅದನ್ನ ಹಿನ್ನೆಲೆಯಾಗಿ ಇಟ್ಕೊಂಡು ಇಷ್ಟೆಲ್ಲ ನಡೀತಾ ಇರುವಂಥದ್ದು. ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನುವಂತಹ ಕುತೂಹಲ ಕೂಡ ಮನೆ ಮಾಡಿದೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಬಟ್ಟೆಲ್ ಸುತ್ಕೊಂಡು ಹೊಡೆದ್ರೆ ಇಂಟೆಲಿಜೆಂಟ್ ಅಂತ ಕೂಡ ರಾಜಕಾರಣಿಗಳನ್ನು ಜನ ಕರೀತಾರೆ, ಇದು ಇವ್ರಿಗೆ ಹೇಳಿದ್ದು ಅಂತ. ಬಟ್ ಇವರು ಹಂಗಲ್ಲ, ನಾನಿವತ್ತು ಕೊಡೋ ಏಟಿಗೆ ಅವ್ರು ಇನ್ನೊಂದು ವಾರ ಹೇಳ್ಬಾರ್ದು, ಅವ್ರು ಇನ್ನೊಂದು ವಾರ ಮುಜುಗರದಲ್ಲೇ ತೇಲ್ಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ, ಇದು ಸಭ್ಯತೆ ಮತ್ತು ಮಡಿವಂತಿಕೆಯ ಸಮಾಜಕ್ಕೆ ಒಂದು ರೀತಿ ಸವಾಲಾಗಿ ಕಾಣಿಸ್ತಾ ಇದೆ. ಎರಡೂ ಪಕ್ಷಗಳು ಕಡಿಮೆ ಇಲ್ಲ, ಇವ್ರು ಹೆಚ್ಚು ಇವ್ರು ಕಡಿಮೆ ಅನ್ನೋ ರೀತಿನಲ್ಲೇ ಇಲ್ಲ. ಬಿಕಾಸ್ ಇಬ್ಬರೂ ಕೂಡ ತೀರಾ ಒಂದು ಫ್ಯಾಮಿಲಿಗೆ ಅಫೆಕ್ಟ್ ಆಗುವಂತಹ ವಿಚಾರಗಳು, ಗೌರವ ಘನತೆ ವಿಚಾರದಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರಾ? ವೈಯಕ್ತಿಕ ನಿಂದನೆಯಿಂದ ರಾಜಕಾರಣ ಮಾಡಬೇಕಾ? ಆ ಸ್ಥಿತಿಗೆ ಇವರಿಬ್ರು ತಲುಪಿದ್ರ ಅನ್ನೋದು ಪ್ರಶ್ನೆ.